ಬೆಂಗಳೂರು ಕಸದ ಲಾರಿಗಳಿಗೆ ಡಂಪಿಂಗ್ ಯಾರ್ಡ್ಗಳಲ್ಲಿ ದಿಗ್ಬಂಧನ. ನಿಂತಲ್ಲೇ ನಿಂತ 250ಕ್ಕೂ ಹೆಚ್ಚು ಲಾರಿಗಳು. ಮತ್ತೆ ಕಸ ಸಂಗ್ರಹಣೆ ಬಂದ. ಗಾರ್ಡನ್ ಸಿಟಿಯಿಂದ ಗಾರ್ಬೇಜ್ ಸಿಟಿ ಆಗ್ತಾ ಇದೆಯಾ ಬೆಂಗಳೂರು? ಆಗೋಗಿದೆ. ಗ್ರಾಮ ಅಭಿವೃದ್ಧಿ ನಿಧಿ ಕೊಡಲಿಲ್ಲ ಅಂತ ಜಿಬಿಎ ವಿರುದ್ಧ ಜನಾಕ್ರೋಶ. ಮಿಟ್ಗಾನಹಳ್ಳಿ ಬೆಣ್ಣಹಳ್ಳಿ ಗ್ರಾಮಸ್ಥರ ಪ್ರತಿಭಟನೆಗೆ ಸರ್ಕಾರ ಶೇಕ್. ಪ್ರತಿಭಟನೆಗೆ ಬಿಜೆಪಿ ಶಾಸಕಿ ಮಂಜುಳಾ ಅರವಿಂದ್ ಲಿಂಬಾವಳಿ ಕುಮ್ಮಕ್ಕ. ಇದು ಬಿಜೆಪಿಯಿಂದ ಬ್ಲಾಕ್ ಮೇಲ, ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯನ. ಕಸ ಹಾಕೋದಕ್ಕೆ ಕೇಸರಿ ನಾಯಕರು ಕಿರಿಕ್ ಮಾಡ್ತಿರೋದು ಯಾಕೆ? ಬೆಂಗಳೂರನ್ನ ಗಾರ್ಬೇಜ್ ಸಿಟಿ ಮಾಡ್ತಿರೋದು ಬಿಜೆಪಿನ ಕಾಂಗ್ರೆಸ್? ಕೈ ಕಮಲ ರಾಜಕೀಯ. ಬೆಂಗಳೂರಿನ ಕಸ ಸುರಿಯೋದಾದ್ರೂ ಎಲ್ಲಿ? ಗೌರವದಿಂದ ಇದ್ರೆ ಸರಿ, ಇಲ್ದಿದ್ರೆ ಎಸ್ಮಾ ಜಾರಿ ಮಾಡ್ತೀವಿ ಅಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಶೋಕ್ ವಿಜಯೇಂದ್ರ ಮನೆ ಮುಂದೆನೆ ಕಸ ಹಾಕ್ತೀವಿ ಅಂತಿದ್ದಾರೆ ಡಿಕೆ ಶಿವಕುಮಾರ್. ಎಚ್ಚರಿಕೆ ಕೊಡ್ತಾ ಇದ್ದಾರೆ. ದರ್ಪ ತೋರೋದನ್ನ ಬಿಡಿ, ಕಸ ಮತ್ತು ಗುಂಡಿ ಸಮಸ್ಯೆಗೆ ಪರಿಹಾರ ಕೊಡಿ. ನಿಮ್ಮ ಗೊಡ್ಡ ಬೆದರಿಕೆಗೆಲ್ಲ ನಾವು ಎದುರಲ್ಲ ಅಂತ ಬಿಜೆಪಿ ನಾಯಕರು ಪಾಟಿ ಸವಾಲ್ ಹಾಕ್ತಿದ್ದಾರೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಎಸ್, ಶಾಸಕರಾದಂತಹ ಮಂಜುಳಾ ಅರವಿಂದ್ ಲಿಂಬಾವಳಿ ಸೇರಿದಂತೆ ಧೀರಜ್ ಮುನಿರಾಜು ಅವರು ಕಸವನ್ನ ಡಂಪ್ ಮಾಡೋದಕ್ಕೆ ಆಸ್ಪದ ಕೊಡಬಾರ್ದು ಅಂತ ಅವರ ಕ್ಷೇತ್ರದಲ್ಲಿ ಇರುವಂತಹ ಡಂಪಿಂಗ್ ಯಾರ್ಡ್ಗಳ ಪ್ರದೇಶಗಳ ಗ್ರಾಮಸ್ಥರನ್ನು ಎತ್ತುಕಡ್ತಾ ಇದ್ದಾರೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ವಾದ. ಅಷ್ಟೇ ಅಲ್ಲ, ನೀವೇನಾದ್ರೂ ಕಸ ಹಾಕೋದಕ್ಕೆ ಇದೇ ರೀತಿ ಪ್ರತಿಭಟನೆ ಅಥವಾ ವಿರೋಧ ವ್ಯಕ್ತಪಡಿಸಿದ್ರೆ ತಮ್ಮ ವಿರುದ್ಧ ಎಸ್ಮಾ ಹಾಕಿ ತಮ್ಮ ಮನೆ ಮುಂದೆ ಕಸ ಹಾಕ್ತೀವಿ ಅಂತ ಎಚ್ಚರಿಕೆ ಅಂತಿರೋ, ಧಮಕಿ ಅಂತಿರೋ, ಮನವಿ ಅಂತಿರೋ, ಅವ್ರ ಟೋನನ್ನ ಕೇಳಿ ನೀವು ಡಿಸೈಡ್ ಮಾಡಿ ವೀಕ್ಷಕರೇ. ಧೀರಜ್ ಮುನಿರಾಜು ಅವರಿಗೆ ಮತ್ತು ಯಾರ್ಯಾರು ಈ ವಿಚಾರದಲ್ಲಿ ಮಾತಾಡಿದ್ದಾರೆ, ಅದು ಆರ್ ಅಶೋಕ್ ಆಗಿರ್ಬೋದು, ವಿಜಯೇಂದ್ರ ಆಗಿರ್ಬೋದು, ನಿಮ್ಮ ಮನೆ ಮುಂದೆ, ನಿಮ್ಮ ಬಿಜೆಪಿ ಕಚೇರಿ ಮುಂದೆ ಕಸ ತಂದು ಸುರಿತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬಿಜೆಪಿ ನಾಯಕರು ನಿಮ್ಮ ಗೊಡ್ಡು ಬೆದರಿಕೆಗೆಲ್ಲ ನಾವು ಭಯ ಬೀಳಲ್ಲ, ಬೇಕಾದ್ರೆ ಎಸ್ಮಾ ಜಾರಿ ಮಾಡಿ, ಎಸ್ಮಾ ಹಾಕಿ ನಮ್ಮ ಮೇಲೆ, ಆದರೆ ನಾವು ಗ್ರಾಮಸ್ಥರ ಪರ ನಿಂತ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಪಾಲಿಟಿಕ್ಸ್ ಅಂತಿರೋ, ಜೆನ್ಯೂನ್ ರೀಸನ್ ಅಂತಿರೋ, ಬಟ್ ಬೆಂಗಳೂರಿನ ಜನ ಕಸ ಅಲ್ಲಾಕ್ತಾರೆ ಇಲ್ಲಾಕ್ತಾರೆ ಅಂತ ಮನೆ ಮುಂದೆ ತಂದು ಸುರಿವಿ ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡಿದ್ರಲ್ಲ ನೀವು ಡ್ರಾಮಾ ಆರ್ಟಿಸ್ಟ್ಗಳು. ಈಗ ಕೊಡಿ ಉತ್ತರನ, ಯಾವ ರೀತಿ ಕೊಡ್ತೀರಾ ನೋಡ್ತೀವಿ. ಬನ್ನಿ ಹಾಗಾದರೆ ಏನು ಹೇಳಿದ್ದಾರೆ ನಾಯಕರುಗಳು ನೋಡೋಣ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದರೆ ನಾನು ಎಸ್ಮಾಲಿ ಆ್ಯಕ್ಷನ್ ತೊಗೋಬೇಕಾದಂಥ ಪರಿಸ್ಥಿತಿ ಬರ್ತದೆ. MLA ಆಗಲಿ ಯಾರೇ ಆಗಲಿ, ನಾವು ಮರ್ಸಿಲೆಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕ್ಸಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತಾಯಿದ್ದೀನಿ. ನೆನ್ನೆ ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದರೆ ವಿಜಯೇಂದ್ರನ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್ಗೆ ಹೋಗ್ಬೇಕು. ಅಷ್ಟೇ ಕೆಲಸ. ಏನಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದು ಕಡೆ ಹಾಕಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನು ಮಾಡ್ಕೊಂಡು ಬರ್ತಾಯಿದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇಂಥ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೆಲ್ಲ ಇವ್ರಿಗೆ ಯೋಗ್ಯತೆಗೆ ಟನಲ್ ರೋಡು, ಸಿಂಗಾಪುರು, ದುಬೈ ಮಾಡೋದನ್ನು ಬಿಟ್ಟು ಫಸ್ಟ್ ಗುಂಡಿ ಮುಚ್ಚುವಂಥ ಕೆಲಸ ಮಾಡಲಿ. ಕಸ ವಿಲೇವಾರಿ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಜವಾಬ್ದಾರಿ. ತಾವೇ ಉಸ್ತುವಾರಿ ಸಚಿವರಿದ್ದೀರಿ ಬೆಂಗಳೂರಿಗೆ. ಇದನ್ನು ಹೇಗೆ ಸರಿಪಡಿಸ್ಬೇಕು ಅದ್ರ ಕಡೆ ಗಮನ ಕೊಡಲಿ. ಈ ರೀತಿ ದರ್ಪ ಇವೆಲ್ಲ ಸವಾಲುಗಳು ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಜನ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಬೆಂಗಳೂರಿನ ಜ್ವಲಂತ ಸಮಸ್ಯೆಗಳೇ ಪರಿಹಾರ ಕೊಡಲಿ ಅಂತೇಳಿ. ಕಸದ ರಾಶಿ ಬೆಂಗಳೂರಲ್ಲಿ ಅವಾಗೆ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ. ನೀವು ನಮ್ಮ ರಿಂಗ್ ರೋಡ್ಗೆ ಹೋಗ್ಬಿಟ್ರೆ ಪೂರ್ತಿ ರಿಂಗ್ ರೋಡ್ ಪೂರ್ತಿ ಕಸದ ರಾಶಿಯಿಂದ ತುಂಬೋಗ್ಬಿಟ್ಟಿದೆ. ಲಾರಿಗಳಲ್ಲಿ ತುಂಬಿರೋದು ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು. ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲೇ ಹಾಗೇ ಇದೆ. ಎಲ್ಲ ಲಾರಿಗಳು ಆಟೋದಲ್ಲಿ ಫುಲ್ ತುಂಬಿಟ್ಟಿದ್ದಾರೆ. ಸರ್ಕಾರನೇ ಹೇಳಿದೆ ಏನೇನಿದೆಯೋ ಎಲ್ಲ ಲಾರಿಗಳು ತುಂಬ್ಕೊಂಬಿಡಿ ಅಂದರೆ. ಕಸ ಎತ್ತಕ್ಕೂ ಬೆಂಗಳೂರಿನ ಕಸ
ಗಾರ್ಬೇಜ್ ತೆಗಿಯೋಕ್ಕೂ ಯೋಗ್ಯತೆ ಇಲ್ಲ. ನನ್ಗನ್ಸುತ್ತೆ ಅವ್ರಿಗೂ ನೀವು 400 ಗಾಡಿ ಮಾದೇವಪುರಕ್ಕೆ ಮತ್ತು ಬ್ಯಾಟರಾಯಣಪುರಕ್ಕೆ ಹೋಗೋದನ್ನ ಯಶವಂತ ದೊಡ್ಡಬಳ್ಳಾಪುರಕ್ಕೆ ಡೈವರ್ಟ್ ಮಾಡಿದ್ರೆ ನಾನು ಯಾಕೆ ಸುಮ್ಮನೆ ಇರಬೇಕು? ನನ್ನ ತಾಲೂಕಿನ ಜನತೆ ನನ್ನ ಒಬ್ಬ ಜನಪ್ರತಿನಿಧಿಯಾಗಿ ಹೋರಾಟ ಮಾಡುವಂತ ಆಯ್ಕೆ ಮಾಡಿದ್ದಾರೆ. ಆ ಹೋರಾಟ ನನ್ನ ಹಕ್ಕು. ಹೋರಾಟವನ್ನು ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಒಂದು ಅಡಿಷನಲ್ ಲಾರಿಯನ್ನು ನೆನ್ನೆ ಅಲ್ಲಿ ಹಾಕ್ಲಿಕ್ಕೆ ನಾನು ಬಿಟ್ಟಿಲ್ಲ, ಮುಂದಕ್ಕೂ ಬಿಡಲ್ಲ. ಇವತ್ತು ಹೋರಾಟವನ್ನು ಮಾಡಿದ್ದೀವಿ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಮಾದೇವಪುರಕ್ಕೆ ಬ್ಯಾಟರಾಯಣಪುರಕ್ಕೆ ಹೋಗ್ಬೇಕಾಗಿರುವಂಥ ಕಸ ಯಾವುದೇ ಕಾರಣಕ್ಕೂ ದೊಡ್ಡಬಳ್ಳಾಪುರಕ್ಕೆ ಬರೋಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ. ಬೇಕಿದ್ರೆ ತಾಲೂಕಿನ ಜನತೆಯ ಪರವಾಗಿ ನಾನು ನೇರವಾಗಿ ಹೇಳ್ತೀನಿ, ನಮ್ಮ ಮನೆ ಮುಂದೆನೇ ತಂದು ಅಸ್ಮಾ ಕಾಯ್ದೆ ಹಾಕಿ ತಾಲೂಕಿನ ಜನತೆಯ ಪರವಾಗಿ ತಾಲೂಕಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ, ಮಾಲಿನ್ಯ ನಿಯಂತ್ರಣವನ್ನು ಮಾಡಲಿಕ್ಕೆ ನಾನು ಹೋರಾಟ ಮಾಡ್ತಿರೋಂಥದ್ದು. ಅದಕ್ಕೋಸ್ಕರ ಎಸ್ಮಾ 6 ತಿಂಗಳು ನನ್ನೇನಾದರೂ ಜೈಲಲ್ಲಿ ಕೂರಿಸಿದ್ರು ಅದಕ್ಕೆ ನಾನು ಸಿದ್ಧನಾಗಿದ್ದೀನಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.